ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅವರಿಬ್ಬರು ಹುಡುಗಿರು ಬಂದಿದ್ರಲ್ಲ, ಸಾಕ್ಷಿ ಅತ್ತೆ ಮಗಳದಿರು ಮನೆಗೆ ಹೋಗಿ ಏನರೇ ದಬಾಕ್ ಬಂದ್ರಿ ಅಂತ ಅವರಮ್ಮ ಕೇಳ್ತಾಳೆ. ಅದಕ್ಕೆ ಏನಮ್ಮ ದಬಾಕೋದು, ಸಾಕ್ಷಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ, ನೀವು ಹೋಗ್ತೀರಾ ಕಂಪ್ನಿಗೆ, ಅದನ್ನು ನಾನೇ ಇಟ್ಕೊಡ್ತೀನಿ ಅಂತ ಎದುರಿಸ್ಬಿಟ್ಲು ಅಂತ ಹೇಳ್ತಾರೆ. ಹೌದಾ, ನೀವು ಅಲ್ಲಿಗೆ ಹೋಗಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡು ಬಂದ್ರಾ ಅಂತೇಳಿ ಬೈತಾಳೆ. ಬೈದಾದ್ಮೇಲೆ ನೀವು ಬರೀ ಜಗಳ ಆಡ್ಕೊಂಡೆ ಈ ಥರ ಮಾಡಿ ನಾನು ಚೆನ್ನಾಗಿ ಇದ್ಕೊಂಡೆ ನಾನು ಎಲ್ಲ ಕಿತ್ಕೋತೀನಿ ಅಂತ ಹೇಳ್ತಾಳೆ. ಆಮೇಲೆ ಈ ಕಡೆ ಅಗ್ನಿ ರೆಡಿಯಾಗಿ ಆಫೀಸಿಗೆ ಹೋಗೋಕ್ಕೆ ಬ್ಲೂ ಶರ್ಟ್ ಹಾಕ್ಕೊಂಡು ರೆಡಿಯಾಗಿ ಟಿಪ್ ಟಾಪಾಗಿ ಕೂತಿರ್ತಾನೆ. ಅಲ್ಲಿಗೆ ಗೋಪಿ ಕಾಫಿ ತೊಗೊಂಡು ಬರ್ತಾನೆ. ಕಾಫಿ ತೊಗೊಂಡು ಬಂದು, ತೊಗೊಳ್ಳಿ ಸರ್ ಕಾಫಿ ಅಂತ. ಕಾಫಿ ತೊಗೊಂಡು ಬಂದೇನೋ, ನನಗೆ ಈ ಕಾಫಿ ಎಲ್ಲ ಬೇಡ ಅಂತ. ಅಯ್ಯೋ ತೊಗೊಳ್ಳಿ ಸರ್, ಕುಡೀರಿ ಕಾಫಿ. ಈ ಶರ್ಟು ನಿಮಗೆ ಆಗಬಾರಲ್ಲ, ಇದನ್ನು ಬಿಚ್ಚಿಬಿಡಿ, ಬೇರೆದು ಹಾಕೊಳ್ಳಿ ಅಂತ ಹೇಳ್ತಾನೆ. ಈ ಶರ್ಟ್ ಚೆನ್ನಾಗಿದೆ, ನಾನು ಬಿಚ್ಚಲ್ಲ, ಅದೇನಾಗುತ್ತೆ ಹಾಗೆ ಬಿಡಲಿ, ಏನೇನೋ ಹೇಳಬೇಡ ನೀನು, ಸುಮ್ಮನೆ ಹೋಗೋ ನೀನು ಅಂತ. ಇಲ್ಲ, ನಾನು ಹೇಳ್ತಿರೋದು ಕರೆಕ್ಟು ಅಂತ ಬೆರಳು ಎಣಿಸ್ಕೊಂಡು ಹೇಳ್ಬಿಡ್ತಾನೆ. ನಾನು ಹೇಳ್ತಿರೋದು ಕರೆಕ್ಟು, ನೀವು ಹಾಕ್ಕೊಂಡು ಹೋದರೆ ಇದರಲ್ಲಿ ಮಾತ್ರ ಪ್ರಾಬ್ಲಮ್ಮೇ, ಇದನ್ನು ಹಾಕ್ಕೊಳ್ಬೇಡಿ ಅಂತ ಹೇಳ್ತಾನೆ. ಇದನ್ನೇ ಹಾಕ್ಕೊಳ್ತೀನಿ, ನೀನು ಬೇಡ ಅಂತಿದ್ದನ್ನೇ ನಾನು ಹಾಕ್ಕೊಳ್ತೀನಿ, ಅದೇನಾಗುತ್ತೆ ನೋಡೇ ಬಿಡ್ತೀನಿ ಅಂತ ಹೇಳ್ತಾನೆ ಅಗ್ನಿ. ಗೋಪಿ ಆಯಿತು, ನಿಮ್ಮ ಮನೆ ಬರ, ಏನಾದ್ರು ಮಾಡ್ಕೊಳ್ಳಿ, ನಾನು ಹೇಳೋದು ಹೇಳಿದ್ದೀನಿ ಅಂತ ಅಂದ್ಕೊಂಡು ಹೋಗ್ತಾನೆ. ಸರಿ ಅಂತೇಳ್ಬಿಟ್ಟು ಇವನು ಅದೇ ಶರ್ಟನ್ನು ಇನ್ಶರ್ಟ್ ಮಾಡಿಕೊಂಡು ಟಿಪ್ ಟಾಪಾಗಿ ಅದಕ್ಕೆ ಕಲರ್ ಮ್ಯಾಚ್ ಆಗೋ ಅಂಥ ವಾಚ್ ಕಟ್ಕೊತಾನೆ. ಕಟ್ಬಿಟ್ಟು ವಾಚ್ ಹಾಕ್ಕೊತಾನೆ. ಹಾಕಿದ ತಕ್ಷಣ ಅದು ಬಿಚ್ಚೋಕ್ಕೆ ಬರಲ್ಲ, ಏನೇ ಮಾಡಿದ್ರು ಅದು ಸೂಟ್ ಆಗ್ತಿಲ್ಲ, ಇನ್ನೊಂದು ವಾಚ್ ಹಾಕೋಬೇಕು ಅಂತೇಳಿ ಅದನ್ನು ಬಿಚ್ಚೋಣ ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ, ಬಿಚ್ಚಕ್ಕೆ ಬರೋದೇ ಇಲ್ಲ. ಆಮೇಲೆ ಅದನ್ನೇ ಬಿಚ್ಚೋದ್ರಲ್ಲೇ ಇರ್ತಾನೆ ಅವನು. ಈ ಕಡೆ ಸಾಕ್ಷಿ ಬರ್ತಾಳೆ ಮನೆಗೆ. ಅಂದರೆ ಅರವಿಂದ್ ಹತ್ರ ಮಾತಾಡೋಕ್ಕೆ ಅಂತ ಅವಳು ಬರ್ತಾಳೆ ಪ್ರಾಜೆಕ್ಟ್ ಬಗ್ಗೆ. ಆವಾಗ ಈ ಗೋಪಿ ಅಡ್ಡ ಹೋಗಿ, ಅರವಿಂದ್ ಸರು ಸೈನ್ ಹಾಕ್ಸ್ಕೊಬರಕ್ಕೆ ಹೇಳಿದ್ದಾರೆ, ಅಗ್ನಿ ಸರ್ ರೂಮಿಗೆ ಹೋಗಿ ಸೈನ್ ಹಾಕ್ಸ್ಕೋಬೇಕು. ಅಗ್ನಿ ಸರ್ ನಾನು ಹೋದ್ರೆ ಗುರ್ರ ಅಂತಾರೆ. ಮೇಡಮ್ ನೀವು ಹೋಗಿ ಒಂಚೂರು ಸೈನ್ ಹಾಕ್ಸ್ಕೊಬಂದ್ಬಿಡಿ ಮೇಡಮ್ ಅಂತ. ನಾನು ಹೋಗಲ್ಲ, ನಾನು ಅರವಿಂದ್ ಸರ್ ನೋಡಬೇಕು, ಅರ್ಜೆಂಟು, ನನಗೆ ಕೆಲಸ ಇದೆ, ನಾನು ಹೋಗಲ್ಲ ಅಂದೆ. ನಾನು ಹೇಳಿದ್ದು ಒಂದು ಕೆಲಸ ಮಾಡ್ಕೊಡೋಕ್ಕಲ್ವ ಮೇಡಮ್, ನಾನು ನಿಮಗೆ ಎಷ್ಟು ಸಲ ನೀವು ಹೇಳಿದ್ದು, ನೀವೇನೇ ಸಹಾಯ ಕೇಳಿ ನಾನು ಮಾಡಿಕೊಡ್ತೀನಿ ಮೇಡಮ್, ಇದೊಂದು ಸಹಾಯ ಮಾಡಿ ಮೇಡಮ್, ಅರ್ಜೆಂಟಲ್ಲಿ ನನಗೆ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾನೆ. ಸರಿ, ಇಷ್ಟೊಂದು ಕೇಳ್ಕೊತಾವನಲ್ಲ ಅಂತ ಹೇಳ್ಬಿಟ್ಟು ಅವಳು ಇಸ್ಕೋತಾಳೆ ಅದನ್ನು, ಫೈಲು ಇಸ್ಕೊಂಡು ಹಾಕಿಸ್ಕೊಂಡು ಬರ್ತೀನಿ ಇರಿ ಅಂತೇಳಿ ಪಾಪ ಭಯಪಟ್ಕೊಂಡೇ ಹೋಗ್ತಾಳೆ ರೂಮಿಗೆ. ಹೋದಾಗ ಸಾರ್ ಅಂತೇಳಿ ಬಾಗಿಲು ನಾಕ್ ಮಾಡ್ತಾಳೆ. ನಾಕ್ ಮಾಡಿದ ತಕ್ಷಣ ತಿರುಗಿ ನೋಡ್ತಾನೆ. ಯಾಕೆ ಇಲ್ಲಿಗೂ ಬಂದೆ ನೀನು ಎಲ್ಲೋದ್ರೂ ಬೆಲ್ಲಿರ್ತಿದ್ದು ಬೇತಾಳದ ಥರ ನಾನು ಹಿಂದೆನೇ ಸುತ್ತೀಯಲೆ, ಏನಕ್ಕೆ ಬಂದೆ ಇಲ್ಲಿ ಅಂತ ಜೋರು ಮಾಡ್ತಾನೆ. ಸರ್ ನಾನೇನು ಬರಲಿಲ್ಲ, ಅರವಿಂದ್ ಸರ್ ಸೈನ್ ಹಾಕ್ಸ್ಕೊಬರಕ್ಕೆ ಕೊಟ್ಟಿದ್ದಾರಂತೆ, ಅದಕ್ಕೆ ಇದಕ್ಕೊಂದು ಸೈನ್ ಬೇಕು ಸರ್, ಹಾಕ್ಕೊಡಿ ಅಂತ ಕೇಳ್ತಾಳೆ. ಆವಾಗ ಅವನು ತಾಳು ಹಾಕ್ಕೊಡ್ತೀನಿ, ಈಗ ಇನ್ನೊಂದು 10 ನಿಮಿಷ ಇರೋ ಅಂತ. 10 ನಿಮಿಷ ಎಲ್ಲ ಲೇಟ್ ಆಗುತ್ತೆ ಸರ್, ಇವಾಗಲೇ ಹಾಕ್ಕೊಡಿ ಅಂತಾಳೆ. ಇವಾಗ ಹಾಕೋಕ್ಕಾಗಲ್ಲ, ನಾನು ಏನೋ ಮಾಡ್ತಾಯಿದ್ದೀನಿ ಅಂತಾನೆ. ಅದು ನೋಡಿ 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 ಅವಳಿಗೂ ಸಾಕಾಗೋಗುತ್ತೆ, ರೋಸ ಎದ್ಬಿಡುತ್ತೆ. ಆ ಫೈಲ್ನ ಅಲ್ಲಿ ಇಟ್ಬಿಟ್ಟು ಮಂಚದ ಮೇಲೆ ಅವನ್ನ ವಾಚನ್ನು ಏನು ಭಾಳ ಕಷ್ಟಪಟ್ಟು ಬಿಚ್ಚಕ್ಕಾಗದೆ ಗೋಳಾಡ್ತಿದ್ನಲ್ಲ, ವಾಚನ್ನು ಬಿಚ್ಚಕ್ಕೆ ಹೋಗ್ತಾಳೆ ಇವಳೆ ಹಿಡ್ಕೊಂಡು. ಏಯ್ ಬಿಡು ಬಿಡು, ಕೈ ಹಿಡ್ಕೊಬೇಡ, ಬಿಡು ಬಿಡು, ಕೈ ಬಿಡು, ಕೈ ಬಿಡು, ಕೈ ಬಿಡು ಅಂತಿರ್ತಾನೆ. ಅವಳು ಬಿಡಿ ಸರ್ ಬಿಡಿ ಸರ್, ನಾನು ವಾಚ್ ಬಿಚ್ಕೊಡ್ತೀನಿ, ಬಿಡಿ ಸರ್ ಬಿಡಿ ಸರ್ ಬಿಡಿ ಸರ್ ಅಂತಲೇ ಇರ್ತಾಳೆ. ಹಂಗಾಗಿ ಹಂಗೆ ಬಿಡು 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 ಬಿಡಿ ಬಿಡಿ ಬಿಡು ಬಿಡು ಬಿಡಿ ಬಿಡಿ ಅನ್ನೋಷ್ಟರೊಳಗೆ ಅವಳು ಶರ್ಟನ್ನು ಇವನು ತಳ್ಳುವಾಗ ಶರ್ಟನ್ನು ಹಿಡ್ದು ಎಳೆದು ಬಿಡ್ತಾಳೆ. ಶರ್ಟು ಹರಿದೋಗುತ್ತೆ, ಮತ್ತು ಅವಳು ಕೆಳಗೆ ಬೀಳ್ತಾಳೆ, ಇವನ ಮೇಲೆ ಬೀಳ್ತಾನೆ. ಶರ್ಟ್ ಫುಲ್ಲು ಚಿನ್ನಿ ಚಿತ್ರಾನ್ನ ಆಗಿಬಿಡುತ್ತೆ ಹರಿದು. ಇವಳ ಕೈಗೆ ಫುಲ್ ಬಂದಿರುತ್ತೆ, ಅರ್ಧ ಶರ್ಟ್ ಇವಳ ಕೈಗೆ ಬಂದುಬಿಟ್ಟಿರುತ್ತೆ. ಆಮೇಲೆ ಇವಳು ಅದನ್ನು ನೋಡಿಬಿಟ್ಟು ಅದನ್ನು ಇನ್ನೊಂದು ಪೀಸ್ ಸಿಕ್ಕುತ್ತಲ್ಲ, ಆ ಪೀಸನ್ನು ಇಟ್ಕೊಂಡು ಸರ್ ತಗೊಳ್ಳಿ ಅಂತ ಕೊಡೋಕ್ಕೆ ಬರ್ತಾಳೆ. ಆವಾಗ ಇವನಿಗೆ ಇನ್ನೂ ಕೋಪ ಬಂದುಬಿಡುತ್ತೆ. ಅದಕ್ಕೆ ಇವನು ಯಾವ ಸೈನು ಇಲ್ಲ ಏನಿಲ್ಲ, ಫೈಲ್ ತಗೊಂಡಂಗೆ ವಾಪಸ್ ಹೋಗ್ಬಿಡ್ತಾಳೆ ಅವಳು. ವಾಪಸ್ ಹೋದಾಗ
ಹೀಗೆ ಕೈ ಹಿಡ್ಕೊಂಡು ಬಿಡು ಬಿಡು ಅಂತ ಅವನು ಬಿಡಲ್ಲ ಬಿಡಲ್ಲ ಅಂತ ಇವಳು ನಾನು ಬಿಚ್ಚಿಕೊಡ್ತೀನಿ ನಾನು ಬಿಚ್ಚಿಕೊಡ್ತೀನಿ ಅಂತೇಳಿ ಹೀಗೆ ಕುಸ್ತಿ ಆಡೋ ಟೈಮಿಗೆ ಕರೆಕ್ಟಾಗಿ ಬಿಡಿಲಿ ಎಲ್ಲಿ ಬಂದರೂ ಒಕ್ಕರ್ಸ್ಕೊತಾಳೆ ಹಾಕ್ಕೊಂಡು ನನ್ನ ಪಾಡಿಗೆ ನನ್ನನ್ನು ಇರೋಕ್ಕೆ ಬಿಡಲ್ಲ. ಒಳ್ಳೆ ಯಾವ ಆಫೀಸಿಗೆ ಹೋಗೋ ಅಲ್ಲಿ ಬರ್ತಾಳೆ, ಮನೆಗೆ ಬಂದರೆ ಇಲ್ಲಿ ಬರ್ತಾಳೆ ಅಂತ ಹೇಳ್ದಾಡತ್ಲೆಗೆ ಆ ಶರ್ಟು ಹರಿದೋಯ್ತಾ. ಆಮೇಲೆ ಇಂಥ ಒಳ್ಳೆ ಶರ್ಟು ಇಷ್ಟಪಟ್ಟು ಹಾಕ್ಕೊಂಡಿದ್ದೆ, ಇದನ್ನು ಹರಿದು ಬಿಟ್ಲಲ್ಲ ಇವಳು ಅಂತೇಳ್ಬಿಟ್ಟು ಬಿದ್ದೆಲ್ಲ ಹರಿದಾಯ್ತಲ್ಲ ಅಂತೇಳಿ ಆ ಪೀಸು ಉಳ್ದಿರೋ ಪೀಸು ನಾವು ಅವಳು ಕೊಡೋಕ್ಕೆ ಬರ್ತಾಳೆ ವಾಪಸ್ಸು. ಅದನ್ನು ತಗೊಂಡು ಏನು ಮಾಡಲಿ ನಾನು ಅಂತ ಬೈತಾನೆ. ಅದನ್ನಲ್ಲೇ ಹಾಕ್ಬಿಟ್ಟು ಫೈಲ್ ತಗೊಂಡು ಸ್ಟೈಲಾಗಿ ಆಚೆ ಬಂದುಬಿಡ್ತಾಳೆ. ಇವನು ಆಮೇಲೆ ಎದ್ದುಬಿಟ್ಟು ಅದನ್ನು ಬಿಚ್ಚಿ ಆವಾಗ ಟೀ ಶರ್ಟ್ ಹಾಕ್ಕೊಂಡು ಅದ್ರ ಮೇಲೆ ಬ್ಲೇಝರ್ ಹಾಕ್ಕೊಂಡು ಅಲ್ಲಿಂದ ಬರ್ತಾನೆ. ಬಂದು ಆಫೀಸಿಗೆ 5 ಮೀಟಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ಮೀಟಿಂಗಿಗೆ ಹೋಗೋಕ್ಕೆ ಅಂತ ರೆಡಿಯಾಗಿ ಅವ್ರ ಚಿಕ್ಕಮ್ಮನ ಮಗ ಕಾಯ್ತಾ ಇರ್ತಾನೆ ಬಾಗಿಲಲ್ಲಿ. ಇವನು ನೋಡಿದ ತಕ್ಷಣವೇ ಅವನು ಅಣ್ಣ ಮೀಟಿಂಗ್ ಇದೆಯಲ್ಲಣ್ಣ ಹೋಗ್ಬೇಕು ಅಂತ. ಅವನಿಗೆ ಇಲ್ಲೇ ತಲೆ ಕೆಟ್ಟೋಗ್ಬಿಟ್ಟಿರುತ್ತಾ ಅಗ್ನಿಗೆ ಬಿದ್ದಿದ್ದು ಅದೆಲ್ಲ. ಅವನೇನು ಹೇಳ್ತಾನೆ, ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಮಾಡು, ನಾಳೆ ಮೀಟಿಂಗ್ ಇಟ್ಕೊಳ್ಳೋಣ, ಇವತ್ತು ಯಾಕೋ ನನಗೆ ಮೂಡೇ ಸರಿ ಇಲ್ಲ ಅಂತ ಹೇಳ್ತಾನೆ. ಆವಾಗ ಯಾಕಣ್ಣ ಮೀಟಿಂಗ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವ, ಮೀಟಿಂಗಿಗೆ ಅಟೆಂಡ್ ಮಾಡಲೇಬೇಕು ಅಂತ. ಈಗ ಆಗಲ್ಲ ಅಂತ ಹೇಳ್ಕೊಂಡು ಒಂದು ನಿಮಿಷ ಮಾತಾಡ್ಬಿಟ್ಟು ವಾಪಸ್ ರಿಟರ್ನ್ ಆಗ್ತಾನೆ. ನನಗೆ ಗೊತ್ತಿತ್ತು ರೀ ಸರು ಗೋಪಿ, ನಂಗೆ ಗೊತ್ತಿತ್ತು ರೀ ಸರು ನೀವು ಇವತ್ತು ಹೋಗಲ್ಲ ಅಂತ ನಂಗೆ ಗೊತ್ತಿತ್ತು ರೀ, ನೀವು ವಾಪಸ್ ಮನೆಗೆ ಹೋಗ್ತೀರಾ ಅಂತ ಗೊತ್ತಿತ್ತು ರೀ. ಮನೇಲಿರೋ ಮಹಾಲಕ್ಷ್ಮಿ ಇರೋದ್ರಿಂದ ನೀವು ಹೋಗಲ್ಲ, ಮಹಾಲಕ್ಷ್ಮಿ ಆಚೆ ಹೋಗ್ಬೇಕು, ಆಮೇಲೆ ನೀವು ಹೋಗ್ಬೇಕು, ಅಲ್ಲಿವರೆಗೆ ನೀವು ಹೋಗಲ್ರಿ, ನಂಗೆ ಗೊತ್ತು ರೀ ಅಂತ. ಸುಮ್ಮನಿರ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾನೆ ಅಂತೇಳ್ಬಿಟ್ಟು ಸೀದಾ ಅವ್ನು ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋಗಿ ಅಲ್ಲಿ ಕೂತಿರ್ತಾನೆ. ಅಷ್ಟೊತ್ತಿಗೆ ಗೋಪಿ ಎಂಟ್ರಿ ಆಯ್ತಾನೆ. ನಾನು ಹೇಳಲಿಲ್ವ ರೀ ಸಾರು ನೀವು ಈ ನೀಲಿ ಶರ್ಟ್ ಹಾಕೋಬೇಡಿ ಅಂತ, ನನ್ನ ಮಾತು ಕೇಳಲೇ ಇಲ್ಲ, ಹಾಕೊಂಡ್ರಿ ನೋಡಿ ಈಗ ಹೆಂಗಾಯಿತು ಅಂತ. ಆಮೇಲೆ ಏನಾಗಿಲ್ಲ ನಾನೇ ಬಿಚ್ಚಿದೆ ಅಂತಾನೆ. ಇಲ್ಲ ರೀ ನನಗೆ ಸುಳ್ಳು ಹೇಳಬೇಡಿ ಸರು, ನಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ನನ್ನ ಭವಿಷ್ಯ ಸುಳ್ಳಾಗಲ್ಲ ಸರು, ನೀವೇನೇ ಹೇಳಿದ್ರು ನನ್ನ ಭವಿಷ್ಯ ಸುಳ್ಳಾಗಲ್ಲ, ಕರೆಕ್ಟಾಗಿ ಹೇಳುತ್ತೆ ನನ್ನ ಭವಿಷ್ಯ ಅಂತ ಹೇಳ್ತಾನೆ. ಆವಾಗ ಇವನಿಗೆ ಒಂದು ಸ್ವಲ್ಪ ಇವನು ಯಾವ ಬಾಯಲ್ಲಿ ಹೇಳೋದ್ನೋ ಹಿಂಗಾಯ್ತಲ್ಲ ಅಂತೇಳ್ಬಿಟ್ಟು ಶರ್ಟೆಲ್ಲ ಹರಿದೋಯ್ತಲ್ಲ ಅಂತೇಳಿ ಅವಳಿಗೂ ಈ ಬಂದಾಗೆಲ್ಲ ಏನಾರು ಒಂದೊಂದು ಮಾಡೇ ಹೋಗ್ತಾಳೆ ಇವಳು. ಒಂದು ಸಲ ಬರ್ತಾಳೆ ಶರ್ಟ್ ಹರಿತಾಳೆ, ಇನ್ನೊಂದು ಸಲ ಬರ್ತಾಳೆ ಅಲ್ಲೇನೋ ಗಲಾಟೆ, ಇನ್ನೊಂದು ಸಲ ಅಲ್ಲೇನೋ ಗಲಾಟೆ, ಬರೀ ಇದೇ ಆಗೋಯ್ತು ಅಂತ ಅಂದ್ಕೊಂಡು. ಆದರೆ ಒಳಗೆ ಅವನು ಪ್ರೀತಿ ಮಾಡ್ತಾಯಿದ್ದಾನೆ, ಇವಳು ಪ್ರೀತಿ ಮಾಡ್ತಿದ್ದಾಳೆ. ಇದನ್ನು ಬಾಯಿ ಬಿಟ್ಟು ಅವನು ಹೇಳ್ತಾಯಿಲ್ಲ, ಇವಳು ಹೇಳ್ತಾಯಿಲ್ಲ, ಅಷ್ಟರಲ್ಲೇ ನಿಂತು ಬಿಟ್ಟಿದೆ. ಹೀಗಾಗಿ ಅವನು ಮೀಟಿಂಗ್ ಬೇಡವಾ ಮತ್ತೆ ಕ್ಯಾನ್ಸಲ್ ಮಾಡೋದಾ ಅಂತ ಕೇಳ್ತಾನೆ. ಮಾಡಿಬಿಡು ಇವತ್ತು ಕ್ಯಾನ್ಸಲ್ಲು, ನಾಳೆ ಹೋದರೆ ಆಯಿತು ಅಂತ ಅಂದ್ಕೊಂಡು ವಾಪಸ್ ಹೋಗ್ತಾನೆ. ಆಮೇಲೆ ಅವನು ಚಿಕ್ಕಮ್ಮನ ಮಗಳು ಹೇಳ್ತಾಳೆ, ಇವತ್ತು ಮೀಟಿಂಗ್ ಇರೋದು ಬ್ರೋ, ಇವತ್ತು ಹೆಂಗೆ ಕ್ಯಾನ್ಸಲ್ ಮಾಡೋದು ಬ್ರೋ ಅಂತ. ಇವತ್ತು ಆಗಲ್ಲ, ಕ್ಯಾನ್ಸಲ್ ಮಾಡೋಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಹೊರಟೋಯ್ತಾನೆ. ಇವನಿಗೆ ಗೋಪಿಗೆ ಖುಷಿ, ನಗು ನಾನು ಹೇಳಿದ್ದು ಕರೆಕ್ಟ್ ಆಗ್ಬಿಡ್ತಲ್ಲ ಅಂತೇಳ್ಬಿಟ್ಟು ಇವನು ನಗು ಸಖತ್ತು ಖುಷಿಪಟ್ಟು ಕುಣಿದಾಡ್ತಿರ್ತಾನೆ. ಆಗ ಅಗ್ನಿ ಅವನ ಪಾಡಿಗೆ ಅವನು ಸುಮ್ಮನೆ ಹೋಗ್ತಾನೆ ರೂಮಿಗೆ. ಇವನಿಗೆ ಖುಷಿ ಕುಣಿದಾಟ. ಈ ಕಡೆ ಬಂದು ಅರವಿಂದ ಮತ್ತು ಸಾಕ್ಷಿ ಫೈಲ್ಗಳು ನೋಡ್ತಾ ಇರ್ತಾರೆ. ಆ ನೋಡೋ ಸಮಯಕ್ಕೆ ಏನು ಮಾಡ್ತಾಳೆ, ಮಾತುಕತೆ ಆಡ್ತಾ ಇರ್ತಾರೆ. ಆಡಾದ್ಮೇಲೆ ಏನು ಮಾಡ್ತಾಳೆ, ಈ ನಾಗಮಂಡಲದ್ದು ಫೈಲ್ನ ತೋರಿಸ್ತಾಳೆ, ಇದು ನೋಡಿ ಸರ್ ಅಂತೇಳಿ. ಆವಾಗ ಅವನು ಕೆಂಡಮಂಡಲದ ಕಣ್ಣು ಬಿಟ್ಕೊಂಡು ಇದ್ರ ವಿಷಯನೇ ಬೇಡ, ಈ ವಿಷಯ ಕೈ ಬಿಟ್ಬಿಡೋಣ, ಇದನ್ನು ತಂದಿದ್ದ್ಯಾಕೆ ಅಂತೇಳಿ ಅವಳ ಮೇಲೆ ರೇಗಿಬಿಡ್ತಾನೆ. ಅವಳು ಅತ್ಲಾಗೆ ಯಾಕೆ ಸರ್ ಯಾವತ್ತೂ ರೇಗದಿದ್ದರೆ ಹಿಂಗೆ ರೇಗಿದ್ರಲ್ಲ ಅಂತೇಳ್ಬಿಟ್ಟು ಅವಳು ಎದ್ದು ಹೋಗಿರ್ತಾಳೆ. ಇವನು ಇಷ್ಟು ದಪ್ಪ ಕಣ್ಣು ಬಿಟ್ಕೊಂಡು ನೋಡ್ತಾನೆ ಇರ್ತಾನೆ. ಯಾಕೆ ಏನು ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಆದರೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಇವನು ಏನೂ ಹೇಳಲ್ಲ ಅದ್ರ ಬಗ್ಗೆ. ಅದು ಬೇಡ, ಒಟ್ಟಿಗೆ ಆ ಪ್ರಾಜೆಕ್ಟನ್ನು ಹಿಡಿಯೋದು ಬೇಡ ಕೈಲಿ, ಅದು ಏನೋ ಲಾಸ್ ಏನೋ ಆಗುತ್ತೇನೋ ಅದಕ್ಕೆ ಹಂಗಂತ ಹೇಳಿರ್ತಾನೆ. ಆದರೆ ಸಾಕ್ಷಿ ಏನೂ ಆಗಲ್ಲ ಸರ್, ಅದೆಲ್ಲ ನಂಬ್ತೀರಾ ಸರ್ ನೀವು ಅಂತ.
ನಂಬಲೇಬೇಕಾಗುತ್ತಮ್ಮ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.